ಎಲ್ಲರಿಗೂ ನಮಸ್ಕಾರ. ಇದು ನೋಡಿ, ಇದು ಇವತ್ತಿನ ಕೊಡಗಿನ ಪರಿಸ್ಥಿತಿ. ಮಳೆಗಾಲದಲ್ಲಿ ನೀವು ಬಿಸಿಲು ನೋಡ್ತಾ ಇರ್ಬೋದು, ಹೇಗಿದೆ ಬಿಸಿಲು ಅಂತ. ನಾವು ಇದನ್ನು ಕಕ್ಕಡ ಮಾಸ ಅಂತ ಹೇಳ್ತೀವಿ. ಕಕ್ಕಡ ಮಾಸದಲ್ಲಿ ಯೂಶಲಿ 60 to 70 ಇಂಚಸ್ ಮಳೆ ಎಷ್ಟು ಆಗ್ತಾ ಇತ್ತು. ಬಟ್ ಈಗ ನೋಡಿದ್ರೆ 25 ರಿಂದ 30 ಇಂಚೂ ಆಗಿಲ್ಲ ಮಳೆ. ಅಷ್ಟು ಮಳೆ ಕಡಿಮೆ ಆಗೋಗಿದೆ. ಇದ್ರ ಮಧ್ಯೆ ಏನಾಗ್ತದೆ ಅಂದರೆ ಟೂರಿಸ್ಟ್ ಇನ್ಫ್ಲೋಗಳು ತುಂಬ ಆಗ್ತಾ ಇದೆ. ಟೂರಿಸ್ಟ್ ಬರಬೇಡಿ ಅಂತ ಹೇಳ್ತಾ ಇಲ್ಲ. ಈಗ ಬೇರೆ ರಾಜ್ಯದವರಿಗೆ ನಾವು ಇದನ್ನು ಹೇಳಿದ್ರೆ ಅರ್ಥ ಆಗಲ್ಲ. ನಮ್ಮದೇ ಆದಂಥ ನಮ್ಮ ಕನ್ನಡಿಗರಿಗೆ ಈ ಮಾತನ್ನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅದರಿಂದ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಈ ಕೊಡಗು ಹೇಳೋದು ಒಂದು ಕ್ಯಾಚ್ಮೆಂಟ್ ಏರಿಯಾ. ನಮ್ಮ ಕ್ಯಾರೇಜ್ ಡ್ಯಾಮ್ ತುಂಬಬೇಕಾದ್ರೆ ಹೆಚ್ಚು ಕಮ್ಮಿ 65 ರಿಂದ 70% ಅಷ್ಟು ನೀರು ನಮ್ಮ ಕೊಡಗಿಂದ ಬರುತ್ತೆ. ಅದು ಅಲ್ಲದೆ ಕೊಡಗಿನಲ್ಲಿ ಸುಮಾರು ಜನರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಕೊಡಗು ಅಂದರೆ ಬರೀ ಒಂದು ಪ್ರವಾಸೋದ್ಯಮದ ಕೇಂದ್ರ, ಪ್ರವಾಸೋದ್ಯಮ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಕೆಲವರು ತಿಳ್ಕೊಂಡಿದ್ದಾರೆ. ಅದು ಕೇವಲ ತಪ್ಪು ಕಲ್ಪನೆ. ಯಾಕಂದರೆ 80% ಅಷ್ಟು ಇನ್ನೂ ವ್ಯವಸಾಯ ಕೊಡಗಿನಲ್ಲಿ ಇದೆ. ಭತ್ತ ಇದೆ, ಕಾಫಿ ಇದೆ, ಕರಿಮೆಣಸು ಇದೆ, ಲವಂಗ ಇದೆ, ಆಮೇಲೆ ಏಲಕ್ಕಿ ಇದೆ, ಆಮೇಲೆ ಬಾಳೆಗಳಿದೆ, ಹಣ್ಣು ಹಂಪಲೆಗಳು, ನಮ್ಮ ಬಟರ್ ಫ್ರೂಟ್ಸ್ ಅಥವಾ ನೀವು ಅವಕೋಡಸ್ ಅಂತ ಏನು ಹೇಳ್ತೀವಿ ಅದು ಇದೆ. ತುಂಬ ಹಲವಾರು ರೈತರು ಉತ್ಪಾದನೆ ಮಾಡುವಂಥ ಅಥವಾ ರೈತರು ಬೆಲೆ ಪಡುವಂಥ ತುಂಬ ಒಂದು ಆಹಾರ ಪದಾರ್ಥಗಳು ನಮ್ಮ ಕೊಡಗಿಂದ ಹೋಗುತ್ತೆ. ಆಮೇಲೆ ವನ್ಯಜೀವಿಗಳು ತುಂಬ ಇದೆ. ಅದರಿಂದ ಈ ಟೂರಿಸ್ಟ್ ಇನ್ಫ್ಲೋಸ್ ಜಾಸ್ತಿ ಆದಾಗ ಈಗ ಏನಾಗುತ್ತೆ ಅಂದರೆ, ಯೂಶಲಿ ಮೈಸೂರು, ಬ್ಯಾಂಗ್ಳೂರು ಸರೌಂಡಿಂಗ್ಸಿಂದ ಪೀಪಲ್ ಏನು ಮಾಡ್ತಾರೆ, ಕೊಡಗು ಅಂದ್ರಾಗ ಒಂದು ಹತ್ರ ಜಾಗ, 1-2 ಡೇಸ್ಗೆ ಅಂತ ನಾವು ಬಂದುಬಿಡ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಲಾಸ್ಟ್ ಇಯರ್ ಹೆಚ್ಚು ಕಮ್ಮಿ ಲಾಸ್ಟ್ 2-3 ಇಯರ್ಸಿಂದ ನಿಯರ್ ಟು 80 to 1 crores ಅಷ್ಟು ಜನರು ವಿಸಿಟ್ ಮಾಡಿದ್ದಾರೆ ಕೊಡಗಿಗೆ. ನೀವು ಯೋಚನೆ ಮಾಡಿ. ಈಗ ಕೊಡಗು ಸದ್ಯದ ಮಟ್ಟಿಗೆ ಒಂದು ಪೇಷಂಟ್ ರೂಪದಲ್ಲಿ ಇದೆ. ಅಂದರೆ ಮಳೆ ಕಡಿಮೆ ಇದೆ, ಅದರಿಂದ ಸ್ವಲ್ಪ ನೇಚರ್ ಹೀಲ್ ಆಗಬೇಕು. ಸೊ ನಿಮ್ಮಲ್ಲಿ ಮನವಿ ಏನು ಮಾಡ್ಕೊಳ್ಳೋದು ಅಂದರೆ, ಆದಷ್ಟು ಮಟ್ಟಿಗೆ ಈ ಒಂದು 5-6 ತಿಂಗಳು ಅಥವಾ ಮಳೆ ಬರುವವರೆಗೂ, ಅಥವಾ ಮಳೆ ಬಂದ್ರೇನೋ ಬರುತ್ತೋ ನಮಗೆ ಗೊತ್ತಿಲ್ಲ, ಒಂದು ಆದಷ್ಟು ಕೊಡಗಿಗೆ ಒಂದು ಸ್ವಲ್ಪ ಟೈಮ್ ಬಿಂಗ್ ವಿಸಿಟ್ ಮಾಡೋದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ನೇಚರ್ ಹೀಲ್ ಆಗಲಿ. ನೇಚರ್ ಹೀಲ್ ಆದರೆ ಆಟೋಮೆಟಿಕಲಿ ಇಟ್ ವಿಲ್ ಬ್ರಿಂಗ್ ಬ್ಯಾಕ್ ಇಟ್ಸ್ ಓನ್ ರಿಸೋರ್ಸಸ್. ಸೊ ಈಗ ಮಳೆ ಕಡಿಮೆ ಇದೆ, ನೀರು ಕಡಿಮೆ ಇದೆ, ನಮಗೆ ಬೆಳೆಗಳಿಗೂ ನೀರು ಕಡಿಮೆ ಆಗುತ್ತೆ ಹೋಗ್ತಾ ಹೋಗ್ತಾ. ಸೊ ಇನ್ಫ್ಲೋನೂ ಇಲ್ಲ, ಆ ಕಡೆ ಔಟ್ಫ್ಲೋನೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಕೊಡಗಿದೆ ಈಗ. ಸೊ ಅದರಿಂದ ಒಂದು ಮನವಿ ಅಂದರೆ, ನೋಡಿ, ನಿಮಗೆ ಬರಲೇಬೇಕು ಅನ್ನೋಂಥ ಒಂದು ಸಂಭಾವನೆಗಳಿದ್ದಲ್ಲಿ ನೀವು ಬನ್ನಿ. ಇಲ್ಲಾಂದ್ರೆ ಆದಷ್ಟು ಕೊಡಗಿಗೆ ಬರೋದನ್ನು ನೀವು ಅವಾಯ್ಡ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಬಿಸಿಲನ್ನ ನೋಡ್ತಾ ಇರ್ಬೋದು. ಇಟ್ ಈಸ್ ಅರೌಂಡ್ 20 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇದೆ. ನೀವು ಯೋಚನೆ ಮಾಡಿ, 27 ಅಂತಲೇ ಇಟ್ಕೊಳ್ಳಿ. ಕೊಡಗಿನಲ್ಲಿ ಯಾರೋ ಈ ರೀಸೆಂಟಾಗಿ ನೋಡಿದೆ ನಾನು, ಅಲ್ಲೆಲ್ಲೋ ಫಾಲ್ಸ್ಗೆ ಹೋಗಿ, ಇರ್ಪು ಫಾಲ್ಸು ಅಥವಾ ಮಲ್ಲಹಳ್ಳಿ ಫಾಲ್ಸ್ಗೆ ಹೋಗ್ಬಿಟ್ಟು ಡ್ರೋನಲ್ಲಿ ಮೇಲ್ಗಡೆ ವಿಡಿಯೋ ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಜನರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಹೈ ಆಲ್ಟಿಟ್ಯೂಡಲ್ಲಿ ಒಂದು 10-15 ಇಂಚು ಮಳೆ ಹೊಡೆದಾಗ ವಾಟರ್ ಫ್ಲೋ ಬಂದೇ ಬರುತ್ತೆ. ಬರುವಂಥ ಸಂದರ್ಭದಲ್ಲಿ ಎಲ್ಲರೂ ಫಿಲ್ ಆಗೇ ಕಾಣುತ್ತೆ, ರಿಸರ್ವರ್ ಫಿಲ್ ಆಗೇ ಕಾಣುತ್ತೆ. ಸೊ ಹಾಗೆಂತ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಸ್ವಲ್ಪ ಅವಾಯ್ಡ್ ಮಾಡಿ. ಈ ವರ್ಷ ಕೊಡಗಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಅದು ಕೊಡಗು ಸುಧಾರಿಸ್ಕೊಳ್ಳಿ. ಆಮೇಲೆ ಬರೋ ವರ್ಷ ನೀವು ಖಂಡಿತ ಬರ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ.